ತಗೊಂಡಿದ್ದೀನಿ. ಇಲ್ಲಿ ನನಗೆ ಇರೋ ಪ್ರಕಾರ ಈಗ ಕೋಗಿಲು ಗ್ರಾಮದಲ್ಲಿ ಇದು ನಕ್ಷೆ ಸರ್ವೆ ನಂಬರ್ 99ರ ನಕ್ಷೆ ಇದು ಪೂರ್ತಿ ಇದು ಸರ್ವೆ ನಂಬರ್, ಇದೆಲ್ಲ ಪೂರ್ತಿ 99, ಇದೆಲ್ಲನೂ ಪೂರ್ತಿ 99 ಸರ್ವೆ ನಂಬರ್. ಅದರಲ್ಲಿ 14 ಎಕರೆ 38 ಗುಂಟೆ ಇದೇನು ಮೊದಲು ಫಸ್ಟ್ ಕೊಟ್ಟಿದ್ದು 5 ಎಕರೆ, ಅದಾದಮೇಲೆ 9 ಎಕರೆ 38 ಗುಂಟೆ ಇವೆರಡು ಕೊಟ್ಟಿದ್ದು. ಇವೆರಡು ಉಳಿದ ಜಮೀನು ವಿಲೇವಾರಿ ಆಗಿದೆ, ಹಿಂದೆನೇ ವಿಲೇವಾರಿ ಮಾಡಿದ್ದಾರೆ. ಇದು ಕಲ್ಲು ಬಂಡೆ. ಹಿಂದೆ ಸರ್ಕಾರ ಇದನ್ನ ಲೀಸ್ ಕೊಟ್ಟಿತ್ತು, ಯಾರೋ ಪ್ರೈವೇಟ್ ವ್ಯಕ್ತಿಗೆ ಲೀಸ್ ಕೊಟ್ಟಿದ್ದು ಬಂಡೆ ಹೊಡ್ಕೊಳ್ಳೋಕ್ಕೆ. ಅವರು ಬಂಡೆ ಹೊಡ್ಕೊಂಡಾದ್ಮೇಲೆ ಇದು ಹಳ್ಳ ಆಯಿತು, ಕಲ್ಲು ಕ್ವಾರಿ ಆಯಿತು. ಆ ಕಲ್ಲು ಕ್ವಾರಿಯಲ್ಲಿ ಇದನ್ನು ಘನತ್ಯಾಜ್ಯ ವಿಲೇವಾರಿಗೆ ಬೆಂಗಳೂರಿಗೆ ಹತ್ತಿರ ಇದೆ ಅಂಥೇಳಿ ಕಾರ್ಪೊರೇಷನ್ಗೆ ರಿಕ್ವೆಸ್ಟ್ ಮೇಲೆ ಇದನ್ನು ಕೊಟ್ಟಿದ್ದಾರೆ. ಕಾರ್ಪೊರೇಷನ್ನ ರಿಕ್ವೆಸ್ಟು ಅದೇಲಪ್ಪ ಇಲ್ಲಿದೆ, ಕೊಡ್ತೀನಿ ಅದನ್ನು ರಿಕ್ವೆಸ್ಟ್ ಮೇಲೆ ಕೊಟ್ಟಿದ್ದಾರೆ. ಇದು ಮ್ಯಾಕ್ ಪ್ಯೂರ್ಲಿ ಸರ್ಕಾರಿ ಜಮೀನು ಆಯಿತು. ನಾನು ಸರ್ಕಾರನ ಕೇಳೋವಂಥದ್ದು, ಇವರು ಯಾರೋ ಅವ್ರ ಪರವಾಗಿ ಜಮೀರ್ ಅಹಮದ್ ಖಾನ್, ಈಗ ಸರ್ಫಾಸ್ ಖಾನ್ ಅಲ್ಲೇ ಇದ್ದಾನೆ, ಮೊನ್ನೆ ರೈಡ್ ಆಯ್ತಲ್ಲ, ಅವರೇ ಅಲ್ಲೇ ಇದ್ದಾರೆ. ಈಗ ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ, ಈಗ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾನೆ ಪಟ್ಟಿಡ್ಕೊಂಡು ಅಲ್ಲಿ. ಅವ್ರು ಹೇಳ್ತಾ ಇದ್ದಾರೆ, ನಾನು ಮಾಧ್ಯಮದಲ್ಲಿ ನೋಡಿದ್ದು 20 ವರ್ಷದಿಂದ ಇದ್ದಾರೆ ಅಂತ ಹೇಳಿ. ನಾನು ನಿಮ್ಮನ್ನು ಕೇಳ್ತೀನಿ, 20 ವರ್ಷದಿಂದ ಇದ್ದಾರೆ ಅಂತ ಹೇಳಿದ್ದಾರೆ ಅಂತ. 20 ವರ್ಷ 20 ಇಯರ್ಸಿಂದ ಇದ್ದಾರೆ ಅಂತ. ನನ್ನ ಹತ್ರ ಗೂಗಲ್ ಮ್ಯಾಪ್ ಇದೆ. ಇಲ್ಲಪ್ಪ, ಇನ್ನೊಂದು ಮನೆ ಕಟ್ಟಿರೋದು ಇಲ್ಲಿ. ಇದು ಈ ಗೂಗಲ್ ಮ್ಯಾಪ್ ನೋಡಿ, ಎಲ್ಲ ಬರೆದಿದ್ದೆ. ಹಾಂ, ಇದು ನೋಡಿ 2023ರ ಗೂಗಲ್ ಮ್ಯಾಪ್. ಇದು 2020ರದು. ಇದು ಈ ರೆಡ್ ಬೌಂಡ್ರಿ ಇದೆಯಲ್ಲ, ಈ ರೆಡ್ ಮಾರ್ಕಿಂಗ್ ಇದೆ, ಇದು ಅಲಾಟ್ ಆಗಿರೋದು 14 ಎಕರೆ 38 ಗುಂಟೆ ಅಲಾಟ್ ಆಗಿರೋದು. ಇದು ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ ಇದೆಯಲ್ಲ, ಖಾಲಿ ಇದೆ ನೋಡಿ, ನೀರು ತುಂಬಿದೆ. ನೀರು ಅಂದರೆ ಈ ಅಲ್ಲಿ ಕಸ ಹಾಕ್ತಾ ಇದ್ರು. ಇದು ಅಲಾಟ್ ಆದಮೇಲೆ ನಮ್ಮ ಕಾರ್ಪೊರೇಷನ್ ಅವರು ಕಸನ ತಗೊಂಡೋಗಿ ಹಾಕಿದ್ದಾರೆ ಇಲ್ಲೆಲ್ಲ. ಅದರ ಕಸ ಹರಿದು ಲಿಚೆಡ್ ಹರಿದು ತುಂಬ್ಕೊಂಡಿರೋದು ಇದೆಲ್ಲ ಲಿಚೆಡ್. ಈ ಗೂಗಲ್ ಮ್ಯಾಪ್ ಇದು ಅಂದ್ರೆ ಖಾಲಿ ಇದೆ. ಅವ್ರು ಯಾರೋ ಹೇಳ್ತಾರಲ್ಲ, ತಲೆ ಕೆಟ್ಟವು ಕಾಂಗ್ರೆಸ್ ಅವರು, 20 ವರ್ಷ 15 ವರ್ಷ ಪರ್ಮನೆಂಟ್ ಗಿರಾಕಿಗಳು ಇಲ್ಲಿ ಅವರು ಅಂತ ಹೇಳ್ತಾರಲ್ಲ. ದಿಸ್ ಈಸ್ ದ ಮ್ಯಾಪ್. 23 ಇಲ್ಲಿ ಬರ್ದಿದ್ದೀನಿ ನೋಡಿ. 23 ಗೂಗಲ್ ಮ್ಯಾಪ್. ಇದು ಸುಳ್ಳಾಗಕ್ಕೆ ಸಾಧ್ಯನಾ? ಇದು ಖಾಲಿ ಇತ್ತು. ನಾನು ಮಾರ್ಕ್ ಮಾಡಿದ್ದೀನಿ, ರೆಡ್ ಮಾರ್ಕ್ ಇದೆ ನೋಡಿ. ಇದು 14 ಎಕರೆ ಅಪ್ರಾಕ್ಸಿಮೇಟ್ಲಿ 15 ಎಕರೆ 2 ಗುಂಟೆ ಕಡಿಮೆ, 15 ಎಕರೆದು ಮಾರ್ಕ್ ಮಾಡಿದ್ದೀನಿ. ಅಷ್ಟು ಖಾಲಿ ಇದೆ, ಪ್ಯೂರ್ಲಿ ಖಾಲಿ ಇದೆ. ದಿಸ್ ಎ ಸ್ಯಾಟಲೈಟ್ ಮ್ಯಾಪ್, ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. ಅವಾಗೂ ಇತ್ತು ಕ್ವಾರಿ, ಲಿಚೆಡ್ ಅಂದರೆ ಇದು ನೀರು ತುಂಬಿಕೊಂಡಿತ್ತು, ಕೆರೆ ಥರ ಆಗಿತ್ತು. ಸೊ ಇದು ಅವಾಗ. ಅದಾದ ಮೇಲೆ ಈಗ ನೋಡಿ, ಅದೇ ಎಲ್ಲ ಮನೆಗಳು ಕಟ್ಬಿಟ್ಟಿದ್ದಾರೆ. ಅದೇ ನೋಡಿ ಸ್ಕೆಚ್ ಮಾಡಿಸಿದ್ದೀನಿ. ಈಗ ಮನೆಗಳು ಕಟ್ಬಿಟ್ಟಿದ್ದಾರೆ ಸೇಮ್ ಇಲ್ಲಿ. 2 ವರ್ಷ ಅಷ್ಟೇ. ಇಲ್ಲ ಅದು ಈಗ 6 ತಿಂಗಳಿಂದ ನೋಡಿ. ಈಗ ಅದೆಲ್ಲ ಔಟು, ಎಲ್ಲ ಮನೆಗಳು ಇಲ್ಲಿ ಕಟ್ಟಿದ್ದಾರೆ ನೋಡಿ. ಇದೆ ಮನೆಗಳು ಕಟ್ಟಿದ್ದಾರೆ, ಎಲ್ಲ ಮನೆಗಳು ಬರ್ತಿ ಮಣ್ಣು ತುಂಬಿಟ್ಟು ಕಟ್ಟಿದ್ದಾರೆ. ಅವನ ಫೋಟೋ ಆಯ್ತಾನಪ್ಪ, ಅವನು ಯಾರು? ವಾಸೀಮ್ ಅನ್ನೋನು ಎಲ್ಲರ ಹತ್ರನೂ 4 ರಿಂದ 5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ. ವಾಸೀಮ್ ಅವ ಕಾಂಗ್ರೆಸ್ಸಿನ ಲೀಡರ್. ಇನ್ನೊಬ್ಬನ ಹೆಸರು ಐತೆ, ಅದು ಕೊಡ್ತೀನಿ. ವಾಸೀಮ್ ಅಂತ ಕಾಂಗ್ರೆಸ್ ಲೀಡ್ರು. ಅವನೆಲ್ಲರ ಹತ್ರ 4 ರಿಂದ 5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ. ಅದಕ್ಕೆ ಎಲ್ಲರಿಗೂ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನೆ, GPA ಮಾಡಿಕೊಟ್ಟಿದ್ದಾನೆ. ಆ ದಾಖಲೆನೂ ಅಧಿಕಾರಿಗಳ ಹತ್ರ ಇದೆ.
ಈಗ ರೀಸೆಂಟ್ ತೆಗಿರೋದು. ಹಾಂ 4 ಲಕ್ಷ, 4ರಿಂದ 4 ಲಕ್ಷ 5 ಲಕ್ಷ ಹಂಗೆಲ್ಲ ಇಸ್ಕೊಂಡಿದ್ದಾರೆ. ಹಾಂ ಅಲ್ಲಿ 20,000 ಕೊಟ್ಟು ಆಧಾರ್ ಮಾಡಿಸ್ಕೊಂಡು ಬಂದವರಲ್ಲ, ಕೊಟ್ಟಿರೋದು. ಒನ್ ಟೈಮ್ ಕೊಟ್ಟಿದ್ದಾರೆ ಅಂತಲ್ಲ, 2 ಲಕ್ಷ ಅಡ್ವಾನ್ಸ್ ಕೊಟ್ಟಿರ್ತಾರೆ, ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತಾನೆ, ಇನ್ನು 2 ಲಕ್ಷ ಆಮೇಲೆ ಕೊಟ್ಟಿರ್ತಾನೆ, 1 ಲಕ್ಷ 2 ಲಕ್ಷ ಹಂಗೆ, ಆಮೇಲೆ GPA ಮಾಡಿಕೊಟ್ಟಿರ್ತಾನೆ. ಅಂದರೆ ಕಾಂಗ್ರೆಸ್ ಪ್ರಾಯೋಜಿತ ಅಕ್ರಮ ಮನೆಗಳನ್ನು ನಿರ್ಮಾಣ. ನಮ್ಮ ಈ ಕೃಷ್ಣ ಬೈರೇಗೌಡರು ಇಡೀ ರಾಜ್ಯದಲ್ಲಿ ನಿರ್ದಾಕ್ಷಿಣ್ಯವಾಗಿ ಅಕ್ರಮಗಳ ತೆರವು. ಕಾಂಗ್ರೆಸ್ ಸರ್ಕಾರ ವಿಧಾನಸಭೆಯಲ್ಲಿ ಯಾವುದೇ ಮುಲಾಜಿಲ್ಲದೆ ನಾವು ತೆರವುಗಳನ್ನು ಮಾಡ್ತೀರಿ ಅಂತಂದರು. ಇದು ಕಾರ್ಪೊರೇಷನ್ ಗಾರ್ಬೇಜ್ ರಸ್ತೆಯಲ್ಲಿ ಬೆಂಗಳೂರಿನ ಯಾವ ಹೈವೇ ನೋಡು, ರಸ್ತೆ ನೋಡು, ಎಲ್ಲ ಕಡೆ ಗಾರ್ಬೇಜ್ ಬಿದ್ದಿದೆ. ಈ ಗಾರ್ಬೇಜ್ ಹಾಕೋ ಜಾಗದಲ್ಲಿ ಕಾಂಗ್ರೆಸ್ ಅವ್ರು ಮನೆ ಕಟ್ಕೊಂಡಿದ್ದಾರೆ. ಇದೇನಾ ಸಿದ್ದರಾಮಯ್ಯನವರೇ ನಿಮ್ಮ ನೀತಿ? ಗಾರ್ಬೇಜು ಬೆಂಗಳೂರು ಒಳಗಡೆ ರಸ್ತೆಯಲ್ಲಿ ಗಾರ್ಬೇಜ್ ಎಲ್ಲಿ ಹಾಕಬೇಕೋ ಅಲ್ಲಿ ನಿಮ್ಮ ಮನೆಗಳು ಕಟ್ಕೊಂಡಿದ್ದಾರೆ. ಇದು ದಾಖಲೆ ಕೊಡ್ತಾ ಇದ್ದೀನಿ ನಾನು, ಇವೆರಡೂ ದಾಖಲೆಗಳು.